ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಸವಾರಿ ಲೈಫ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಏನು ಅಂತ ಹೇಳೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ, ಇವತ್ತು ನಂಜನಗೂಡು ತೇರಿತ್ತು ಅಂತ ಹೇಳಿ ಬೇಗನೆ ಪೂಜೆ ಮಾಡಿಕೊಂಡೆ. ಹಾಗೆ ಇನ್ನೊಂದು ವಿಶೇಷ ಏನು ಅಂದರೆ ನನ್ನ ಫ್ರೆಂಡ್ ಬರ್ತ್ಡೇ ಇತ್ತು. ಸರಿ, ಅವಳ ಫ್ರೆಂಡ್ ಬರ್ತ್ಡೇ ಇತ್ತು ಅಂತ ಹೇಳಿ ಟೆಂಪಲ್ಗೆ ಹೋಗೋಣ ಅಂತ ಹೇಳಿದ್ಲು. ನಂಜನಗೂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದು, ಬಟ್ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಂತ ಹೇಳಿ ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ಗೌಡ್ಗೆರೆ ನೋಡಿಲ್ಲ ಇಬ್ಬರು ಅಂತ ಅಂದ್ಕೊಂಡು ಸರಿ ಗೌಡ್ಗೆರೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಅಷ್ಟರಲ್ಲಿ ಅವಳು ಕೂಡ ಬೇಗ ರೆಡಿಯಾಗಿ ಬಂದಿದ್ಲು. ಬಂದ ತಕ್ಷಣ ನಾನು ನಾಷ್ಟಕ್ಕೆ ರೆಡಿ ಮಾಡಿದ್ದೆ, ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೆ ಅಂತೇಳಿ ಅವಳಿಗೆ ಕೂಡ ಹಾಕ್ಕೊಟ್ಟಿದ್ದೆ. ಅಂದರೆ ಅವಳು ಮೊದಲೇ ಹೇಳಿದ್ದು ನಾಷ್ಟಕ್ಕೆ ಇಲ್ಲೇ ಬರ್ತೀನಿ ಅಂತ ಹೇಳಿ. ಸರಿ ಅಂದ್ಬಿಟ್ಟು 3 ಜನ ಕೂಡ ನಾಷ್ಟ ಮಾಡಿಕೊಂಡು ನಾನು ರೆಡಿ ಆದೆ. ಹಾಗೆ ಅವಳು ಹಾಕಿರೋ ಡ್ರೆಸ್ ಬಂದು ಬರ್ತ್ಡೇ ಗಿಫ್ಟು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು, ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅದಾದಮೇಲೆ ಹಸ್ಬೆಂಡು ಕೂಡ ತಿಂಡಿ ಎಲ್ಲ ತಿಂದ್ಕೊಂಡು ಅವರು ರೆಡಿ ಆದರು. ಬಟ್ ಅವ್ರು ಬರ್ತೀನಿ ಅಂತ ಹೇಳಿದರು, ಎಮರ್ಜೆನ್ಸಿ ಕೆಲಸ ಬತ್ತು ಅಂತ ಹೇಳಿ ಅವರು ಎಲ್ಲ ಹೊರಗಡೆ ಹೋಗಬೇಕಾಗಿತ್ತು. ಅವ್ರು ಬಂದಿದ್ರೆ ಎಲ್ಲ ಕಾರಲ್ಲೇ ಹೋಗ್ಬೋದಾಗಿತ್ತು. ಅಂದರೆ ಬಸ್ ಫ್ರೀ ಬಿಟ್ಟ ಮೇಲೆ ಒಂದು 2 ಸತಿನೋ ಏನೋ ಒಂದು ಹೊರಗಡೆ ಹೋಗ್ತಾ ಇರೋದು ಬಸ್ಸಲ್ಲಿ. ಅವಳು ಹೋಗಿಲ್ಲ ಅಂತ ಹೇಳಿದ್ಲು, ನಾನು ಒಂದು 2 ಸತಿ ಹೋಗಿದ್ದೀನಿ ಅಷ್ಟೇ ಅತ್ತೆ ಊರಿಗೆ, ಮತ್ತು ಈಗ ಹೋಗ್ತಾ ಇರೋದು ಅಷ್ಟೇ, 2ನೇ ಸತಿ ಅಂತ ಅನಿಸುತ್ತೆ. ಇಲ್ಲಿ ಗುಂಡು ನನ್ನ ಗಾಡಿ ಹಂಗೆ ಓಡಿಸ್ತಾನೆ. ಇಲ್ಲಿ ಇಲ್ಲಿ ನೋಡು, ಮೇಲ್ ನೋಡು, ಓಲಾ ನೋಡ್ದು ನಾಷ್ಟ ಪಾಪ. ಸರಿ ಅಂತ ಹೇಳ್ಬಿಟ್ಟು ಹಸ್ಬೆಂಡು ಡ್ರಾಪ್ ಮಾಡಿಕೊಟ್ರು ಸರ್ಕಲ್ ಹತ್ರ. ಬಸ್ಗಾಗಿ ವೆಯ್ಟ್ ಮಾಡ್ತಿದ್ದೋ, ಬಸ್ ಅಂತೂ ಬರಲಿಲ್ಲ ಅಂತೇಳಿ ಆಟೋ ಮಾಡ್ಕೊಂಡೇ ಹೋದೋ. ಸಬರ್ ಬಸ್ ಸ್ಟ್ಯಾಂಡ್ಗೆ ಆಟೋ ಮಾಡ್ಕೊಂಡು ಹೋದ್ಮೇಲೆ ಗೊತ್ತಾಯ್ತು ಇವತ್ತು ನಂಜನಗೂಡು ತೇರಿಗೆ ಸಿಕ್ಕಾಪಟ್ಟೆ ರಶ್ ಇತ್ತು. ಸಬರ್ ಬಸ್ ಸ್ಟ್ಯಾಂಡಲ್ಲಂತೂ ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ, ಅಷ್ಟೊಂದು ರಶ್ ಆಗಿಬಿಟ್ಟಿತ್ತು. ಅಪ್ಪ ಯಾಕಾರು ಬನ್ನೋ ಇವತ್ತು ಅಂತ ಅನ್ನಷ್ಟು ಮಟ್ಟಿಗೆ ನೀವೇ ನೋಡ್ತಾ ಇರ್ಬೋದು, ನೂಕ್ ಹಾಕ್ಬಿಟ್ರು. ನನಗಂತೂ ಫಸ್ಟ್ ಹೋಗಿ ಅವಳು ಬಿಟ್ಬಿಟ್ಟು ಅವ್ಳ ಮಗ ಎತ್ಕೊಂಡಿಲ್ಲ ಅಂತ ಹೇಳಿ ನಾನು ಬಂದು ಸೀಟ್ ಹಿಡ್ಕೊಂಡೆ, ಈಗ ನಿಂತ್ಕೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಅದಾದಮೇಲೆ ನಮ್ಮ ಪಿಟಾರಿ ಅಂತೂ ಸಿಕ್ಕಾಪಟ್ಟೆ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದ. ನೂಕ್ ಹಾಕ್ಬಿಟ್ರಂತೆ, ಅವನ್ನ ಕಾಲು ಸಿಗಾಕೊಂಬಿಟ್ಟಿತ್ತು ಅಂತೇಳಿ ಅಳ್ತಿದ್ದ. ಬಸ್ ಹತ್ತಾದ್ಮೇಲೆ ನಾವು ಮದ್ದೂರು ಟಿಕೆಟ್ ಕೇಳಿದ್ರೆ ಮದ್ದೂರಲ್ಲಿ ಸ್ಟಾಪ್ ಇಲ್ಲ, ಮಂಡ್ಯ ಸ್ಟಾಪು ಅಂತ ಹೇಳಿದ್ರು. ಸರಿ ಅಲ್ಲಿಗೆ ಕೊಡಿ ಅಂತ ಹೇಳ್ಬಿಟ್ಟು ಅಲ್ಲೇ ಟಿಕೆಟ್ ತೊಗೊಂಡು ಅಲ್ಲಾದ್ಮೇಲೆ ಮಂಡ್ಯದಲ್ಲಿ ಇಳಿಸಿದ್ರು. ಮಂಡ್ಯದಲ್ಲಿ ಇಳಿಸಾದ್ಮೇಲೆ ಮದ್ದೂರಿಗೆ ಮತ್ತೆ ಟಿಕೆಟ್ ತೊಗೊಂಡು ಸದ್ಯಕ್ಕೆ ಮದ್ದೂರು ಗಾಡಿ ಎತ್ತಾಗ ಬಸ್ಸೇನು ರಶ್ ಇರಲಿಲ್ಲ, ಫ್ರೀಯಾಗೆ ಹೋದೋ. ಅದಾದಮೇಲೆ ಮದ್ದೂರಲ್ಲಿ ಮತ್ತೆ ಸ್ಟಾಪ್ ಕೊಟ್ಟರು. ಅಲ್ಲಿ ಸ್ಟಾಪಿಂದ ನಾವು ಇಳಿದ್ಬಿಟ್ಟು ಆಟೋದವ್ರು ಕೇಳಿಕೊಂಡು ನಾವು ಹೋದೋ. ಆಟೋದವ್ರು 400 ರೂಪಾಯಿ ಹೇಳಿದ್ರು, ಒಬ್ರು 400 ರೂಪಾಯಿ ಅಂತ ಹೇಳಿದ ತಕ್ಷಣ ಕಂಡಕ್ಟರಲ್ಲಿ ಬಸ್ಸೇ ಇದೆ ಡೈರೆಕ್ಟಾಗಿ ಹೋಗಿ ಅಂತ ಹೇಳಿದ್ರು. ಸದ್ಯಕ್ಕೆ ರಶ್ ಆಗಿತ್ತು, ಅಲ್ಲ ಇಲ್ಲೊಂದು ಒಂದು ಸೀಟ್ ಸಿಕ್ತು. ಅವಳು ಹಿಂದೆ ಕೂತ್ಕೊಂಡು ನಮ್ಮ ಮುಂದೆ ಕುಂತ್ಕೊಂಡು ದೇವ್ರ ದಯೆಯಿಂದ ನಮಗೆ ಡೈರೆಕ್ಟ್ ಗೌಡ್ಗೆರೆ ಬಸ್ಸೇ ಸಿಕ್ತು. ಇಲ್ಲಾಂದರೆ 400 ರೂಪಾಯಿ ಕೊಟ್ಬಿಟ್ಟು ಹೋಗಬೇಕಾಗಿತ್ತು. ಬಂದಿದ್ವಲ್ಲ ಅಂತ ಹೇಳಿ ಹೋಗಲೇಬೇಕಾಗಿತ್ತು, ಬಟ್ ದೇವ್ರ ದಯೆಯಿಂದ ನಮಗೆ ಬಸ್ಸೇ ಸಿಕ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕೆಂದರೆ ಇಬ್ಬರು ತುಂಬ ಸತಿ ಅಂದ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡು ಹೋಗೋಕ್ಕೆ ಆಗಲಿಲ್ಲ. ಇವಳು ಬರ್ತಡೇ ದಯೆಯಿಂದ ನಾವು ಗೌಡ್ಗೆರೆ ನೋಡ್ದಂಗೆ ಆಯಿತು. ಅದಾದಮೇಲೆ ರಶ್ ಇತ್ತು ಸಿಕ್ಕಾಪಟ್ಟೆ. ಹೋಯ್ತಾ ಗೌಡ್ಗೆರೆಗೆ ಹೋಗೋರು ಎಲ್ಲ ಜನ ಜಾಸ್ತಿನೇ ಆಗಿಬಿಟ್ರು. ಅದಾದಮೇಲೆ ಇಬ್ಬರು ಇಳಿದ್ಬಿಟ್ಟು ಬಸ್ಸಿಂದ ಇಳಿದ್ಬಿಟ್ಟು ಗೌಡ್ಗೆರೆ ದರ್ಶನ, ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ದೋ. ನಮಗೆ ಗೊತ್ತಿಲ್ಲ ರೂಟು ಎಲ್ಲಿ ಹೋಗಬೇಕು ಏನು ಹೋಗಬೇಕು ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಬಂದಿರೋದು ಫಸ್ಟ್ ಅಲ್ವಾ ಅಂದ್ಬಿಟ್ಟು ತುಂಬ ಖುಷಿ ಆಯಿತು. 3 ಬಸ್ 3 ಬಸ್ ಹತ್ತಿ ಅಂತೂ ಇಂತೂ ಗೌಡ್ಗೆರೆ ರೀಚ್ ಆಗಿದ್ದೀವಿ. ನಮ್ಮಿಬ್ಬರಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ ವಿಗ್ರಹ ನೋಡಿದ್ಮೇಲಂತೂ ಏನೋ ಒಂಥರ ದೈವಶಕ್ತಿ ಜಾಸ್ತಿನೇ ಆಗೋಯ್ತೇನೋ, ಅಷ್ಟೊಂದು ಎದ್ದು ಕಾಣಿಸ್ತಾ ಇತ್ತು. ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೈ ಮುಕ್ಕೊಂಡು ಮುಂದಗಡೆ ಹೋದ ತಕ್ಷಣ ನಮಗೆ ಫಸ್ಟು ಸಿಕ್ಕಿದ್ದು ವಿಘ್ನವಿನಾಯಕ ಕೈ ಮುಕ್ಕೊಂಡು ನಾವು ಮುಂದೆ ಹಾಗೇ ಸಾಕ್ತಾ ಹೋದೋ. ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಸುತ್ತ ಕಾಯಿ ಕಟ್ಟಿದ್ರು. ನಮಗೆ ಫಸ್ಟ್ ಆಫ್ ಆಲ್ ಕೇಳೋ, ನಮಗೇನು ಗೊತ್ತಿಲ್ಲ. ಆಮೇಲೆ ಅಂದರು ಇದು ಅರ್ಕೆ ಕಾಯಿಗಳು, ಅದೇನೋ ಕಾಯಿ ತೊಗೊಂಡು ಈ ರೀತಿ ಎಲ್ಲ ಕಟ್ಟಿ ಪೂಜೆ ಮಾಡಿಸಿ ಕಟ್ಟಬೇಕು ಅಂತ ಹೇಳಿದ್ರು. ಸರಿ ಇನ್ನು ಮುಂದೆ ಹೋಗ್ತಾ ವಿಚಾರಗಳು ಗೊತ್ತಾಗುತ್ತೆ. ಫಸ್ಟ್ ಅಲ್ವ ಬಂದಿರೋದು ಅಂತ ಹೇಳ್ಕೊಂಡು ಎಲ್ಲ ದೇವರು ಕೈ ಮುಕ್ಕೊಂಡು ಹೋಗ್ತಾ ಇದ್ದೋ. ತ್ರಿಪುರ ಸುಂದರಿ ಇದು ನೆಕ್ಸ್ಟ್ ದೇವರು, ನಮ್ಮ ಮನೆ ದೇವ್ರು ಆಗಬೇಕು ಅಂತ ಹೇಳಿ ಕೈ ಮುಕ್ಕೊಂಡು ಮುಂದೆ ಹಾಗೇ ಸಾಕ್ತಾ ಇದ್ದೋ. ಎಲ್ಲ ಸುತ್ತ ನೋಡಿ ಸುತ್ತಮುತ್ತ ಅರ್ಕೆ ಕಾಯಿ ಕಟ್ಟಿರೋದೇ ಇತ್ತು. ಅದೇನು ಮಾಡ್ತಾರೋ ಏನೋ ನನಗಂತೂ ಗೊತ್ತಿಲ್ಲ. ಅಲ್ಲಿ ಕೇಳಿದ್ದಕ್ಕೆ ಅವ್ರಂತಂದರು ಇದೆಲ್ಲನೂ ಬೆಂಕಿಗೆ ಹಾಕ್ತಾರೆ ಲಾಸ್ಟಲ್ಲಿ ಅಂತ ಹೇಳಿದ್ರು. ನನಗಂತೂ ಅದು ಸರಿಯಾಗಿ ಡೀಟೇಲಾಗಿ ಗೊತ್ತಿಲ್ಲ ಏನು ಮಾಡ್ತಾರೋ ಏನೋ ಅಂತ ಹೇಳಿ. ಅದಾದಮೇಲೆ ಮಂಜುನಾಥ ಸ್ವಾಮಿ ಕಾಣಿಸ್ತಾ ಇತ್ತು, ನೋಡ್ತಾ ಇರ್ಬೋದು. ಅಲ್ಲೂ ಕೈ ಮುಕ್ಕೊಂಡು ಮುಂದೆ ಹಾಗೇ ಹೋಗ್ತಾ ಇದ್ದು. ಸಿಕ್ಕಾಪಟ್ಟೆ ರಶ್ ಇದ್ರೆ ಏನೋ ಆದರೂ ಇದೆಲ್ಲ ಫುಲ್ಲು ಕ್ಯೂ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಈಚೆಗಡೆ ಹೊರಗಡೆ ಎಲ್ಲ ಗೇಟ್ ಇತ್ತು ಈ ರೀತಿ. ಆದರೆ ನಾವು ಬಂದಾಗ ರಶ್ ಇರಲಿಲ್ಲ, ತುಂಬ ಚೆನ್ನಾಗಿ ದರ್ಶನ ಆಯಿತು. ದರ್ಶನ ಮಾಡಿಕೊಂಡು ನಾವು ಫೈನಲಿ
ಆದಮೇಲೆ ಅಂತೂ ಇಂತೂ ಈಚೆಗಡೆ ಬಂದು ಒಳಗಡೆ ದೇವ್ರದ್ದು ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಎಲ್ಲ ದರ್ಶನ ಮಾಡಿಕೊಂಡು ಅಂತೂ ಇಂತೂ ನಾವು ಆ ಕಡೆ ಇನ್ನೊಂದು ಬಾಗಿಲಿದೆ, ಅಲ್ಲಿಂದ ನಾವು ಈಚೆಗಡೆ ಬಂದ ತಕ್ಷಣ ಒಂಥರ ಏನೋ ಒಂಥರ ಖುಷಿ, ನೆಮ್ಮದಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಂತೂ ಇಂತೂ ಗೌಡ್ಗೆರೆ ನೋಡಿದ್ವಲ್ಲ ಅಂತೇಳಿ ತುಂಬ ಜನದಿಂದ ಅಂದ್ಕೊಂಡಿದ್ದೋ ಬರಲೇಬೇಕು ಅಂತ. ಆ ವಿಗ್ರಹ ನೋಡಿಯೇ ಒಂಥರ ನನಗೆ ಖುಷಿ ಆಯಿತು ಸಿಕ್ಕಾಪಟ್ಟೆ. ತುಂಬ ಚೆನ್ನಾಗಿ ಮಾಡಿದ್ರು. ಇನ್ನೂ ಸುಮಾರು ಅಂದರೆ ಇನ್ನೂ ಅದೇನೋ ಆಲ್ಟ್ರೇಷನ್ ಅಂತಾರಲ್ಲ ಆ ಥರ ನಡೀತಾ ಇತ್ತು. ಇನ್ನೂ ಬಿಲ್ಡಿಂಗು ಕಟ್ತಾಯಿದ್ರು, ಹಿಂದಗಡೆಯಿಂದ ಏನೋ ಕವರಿಂಗ್ ಮಾಡ್ತಾಯಿದ್ರು, ಬಂಡೆ ಥರ ಡಿಸೈನ್ ಮಾಡಿ ತುಂಬ ಚೆನ್ನಾಗಿತ್ತು. ಅದ್ರ ಕೆಳಗಡೆ ಅಂದರೆ ಏನೋ ಕೆಳಗಡೆ ಡೆಕೋರೇಷನ್ ಏನೋ ಮಾಡಿ ಎಲ್ಲ ಥರ ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು. ವಿಗ್ರಹ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಎಷ್ಟು ಖುಷಿ ಆಯಿತು ಅಂತ ಹೇಳಿ. ಕಾಯಿ ಏನಕ್ಕೆ ಕಟ್ತಾರೆ ಅಂತ ಅವ್ರನ್ನೇ ಪುರೋಹಿತರನ್ನೇ ಕೇಳ್ದೋ ನಾವು. ತಪ್ಪದೆ ವಾರ 5 ವಾರ ಕಟ್ಬೋದು, 3 ವಾರ ಕಟ್ಬೋದು, 7 ವಾರ ಕಟ್ಬೋದು, 9 ವಾರ. ವಾರ ಪಾರ ಏನೂ ಇಲ್ಲವ. 7 ದಿವಸ ಪೂಜೆ ಆದ ಅಮ್ಮಂದು ನೀನು ಯಾವ ವಾರ ಬಂದು ಕಟ್ಕೊ. ಒಟ್ಟೆ 10 ದಿವಸ ಕೊಂಡು 3 ಕಟ್ಟು, 7 ಕಟ್ಟು, 10 ದಿವಸ ಇಲ್ಲ 7 ಕಟ್ತೀನೋ 10 ದಿವಸ ಹಂಗೆ. ಸರಿ ಅಂಥೇಳಿ ಪುರೋಹಿತರು ಹೇಳಿದ್ದೆಲ್ಲ ಮನ್ಸಿಗೆ ಹಾಕ್ಕೊಂಡು ಯಾವ ರೀತಿ ಕಟ್ಟಬೇಕು, ಏನು ಕೇಳಬೇಕು, ನಮ್ಮ ಮನಸ್ಸಲ್ಲಿ ಏನಾರ ಇಚ್ಛೆನ ಕೇಳಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕಾಯಿ ಕಟ್ಟಬೇಕು ಅಂತ ಹೇಳಿದರು. ಅವರಿಂದ ವಿಷಯನ ಕಲೆಕ್ಟ್ ಮಾಡಿ ನಾವು ಹಾಗೆ ಮುಂದೆ ಸಾಕ್ತಾನೆ ಹೋದೋ. ಸಣ್ಣ ಪುಟ್ಟ ವೀಡಿಯೋಗಳು ಮಾಡಿಕೊಂಡು ಒಂದು ಫೋಟೋ ತೊಗೊಂಡು ನೆಕ್ಸ್ಟು ನಾವು ಹೊರಟಿದ್ದು ಬಸವಪ್ಪನ ನೋಡೋಕ್ಕೆ ಅಂತ ಹೇಳಿ. ನನಗೆ ಮತ್ತೆ ವಿಗ್ರಹ ನೋಡಬೇಕು ಅಂತ ಅನ್ನಿಸ್ತಿತ್ತು. ಅದಾದಮೇಲೆ ಬಸಪ್ಪನ ನೋಡಿಕೊಂಡು ನೆಕ್ಸ್ಟು ನಾವು ಅಲ್ಲೂ ಕೈ ಮುಕ್ಕೊಂಡು ಅದಾದಮೇಲೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ದಾಸೋಹ ಭವನಕ್ಕೆ ಬಂದೋ. ಅಲ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ತುಂಬ ಮೊದಲೆಲ್ಲ ಚಿಕ್ಕದಿತ್ತಂತೆ, ಈಗ ತುಂಬ ಇಂಪ್ರೂವ್ ಆದಮೇಲೆ ದೊಡ್ಡದಾಗಿ ಅನ್ನದಾನ ಎಲ್ಲ ಏರ್ಪಡಿಸಿದ್ದಾರೆ. ಬಂದ ಪ್ರತಿಯೊಬ್ಬ ಭಕ್ತರಿಗೂ ಕೂಡ 100% ಊಟ ಸಿಗುತ್ತೆ. ನಿಜವಾಗ್ಲೂ ಅದೊಂಥರ ಖುಷಿ ಆಗ್ತಾಯಿತ್ತು. ಎಲ್ಲೇ ಹೋಗಲಿ ಏನೇ ಆಗಲಿ ಪ್ರಸಾದ ಅಂತೂ ಮಿಸ್ ಮಾಡ್ಕೋಬಿಡಿ ಫ್ರೆಂಡ್ಸ್. ನನಗಂತೂ ದೇವರು ಪ್ರಸಾದ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಎಲ್ಲಿಂದ ಎಲ್ಲಿಗಾರು ಹೊರಟೋಗ್ಬಿಡ್ತೀನಿ ಪ್ರಸಾದ ಕೊಡ್ತಾಯಿದ್ರೆ. ನಾನು ಯಾವತ್ತೂ ಪ್ರಸಾದ ಬೇಡಲ್ಲ ಅಂತ ಪ್ರತಿಯೊಂದು ವೀಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ. ಪ್ರಸಾದ ಅನ್ನೋದು ಒಂಥರ ನಮಗೆ ಒಂಥರ ಎನರ್ಜಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಆ ಪ್ರಸಾದ ಸಿಕ್ಕೋದೇ ಪುಣ್ಯ ಮಾಡಿರೋರು ಮಾತ್ರ ಪ್ರಸಾದ ಸಿಕ್ಕುತ್ತೆ ಅಂತ ಹೇಳ್ತಾರೆ. ಹಂಗೆ ಆ ಪ್ರಸಾದ ತಿನ್ನೋಕ್ಕೂ ನಾವು ಪುಣ್ಯ ಮಾಡಿರಬೇಕು. ಅದಾದಮೇಲೆ ನಾವು ಮುಂದೆ ಹಾಗೇ ಸಾಕ್ತಾ ತಟ್ಟೆ ಎಲ್ಲನೂ ಅಲ್ಲಿ ಮಡಗಿದ್ರು. ಅದನ್ನೆಲ್ಲ ತೊಳ್ಕೊಂಡು ನೀಟಾಗಿ ನಾವೇ ತೊಗೋಬೇಕು. ತೊಳ್ಕೊಂಡು ನೀಟಾಗಿ ತೊಳ್ಕೊಂಡು ಕೂತ್ಕೊಂಡು ಊಟಕ್ಕೆ ಅಂದರೆ ಊಟ ಬಡಿಸ್ತಾಯಿದ್ರು. ನನಗೆ ದೇವ್ರ ಪ್ರಸಾದ ಅಂದರೆ ಅದೇನೋ ಗೊತ್ತಿಲ್ಲ. ಎಂಥ ದೊಡ್ಡ ಹೋಟ್ಲ್ ಊಟ ಮಾಡಿದ್ರು ನನಗೆ ದೇವ್ರ ಪ್ರಸಾದ ತಿನ್ನೋ ಖುಷಿ ಇರೋ ಸಾವಿರಾರು ರೂಪಾಯಿ ಕೊಟ್ಟು ಊಟ ಮಾಡ್ತೀವಲ್ಲ ಅದ್ರಲ್ಲಿ ಸಿಗಲ್ಲ. ಅದರಲ್ಲೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸಿಕ್ಕಾಪಟ್ಟೆ ಹೊಟ್ಟೆ ಕೂಡ ಹಸ್ತಿತ್ತು. ಆ ಪ್ರಸಾದ ತಿಂದಮೇಲಂತೂ ಒಂಥರ ಏನೋ ಎನರ್ಜಿ ಬಂದಂಗೆ ಆಯಿತು. ಆ ಸುಸ್ತು ಸಂಕಟ ಏನೇ ಇರಲಿ ಆ ಪ್ರಸಾದ ತಿನ್ನೋದ್ರಲ್ಲಿರೋ ಖುಷಿನೇ ಬೇರೆ. ಫಸ್ಟು ಬೆಲ್ದನ ಏನೋ ಹಾಕಿದ್ರು, ಪಾಯಸ ಥರ ಇತ್ತು, ತುಂಬ ಚೆನ್ನಾಗಿತ್ತು. ಒಂಥರ ಮೊದಲೆಲ್ಲ ನಾವು ನಿಜವಾಗ್ಲೂ ಬೆಲ್ದನ ಅಂದರೆ ತಿಂತಾನೇ ಇರಲಿಲ್ಲ ನಾನು. ನನಗೆ ಈ ದೇವಸ್ಥಾನ, ಈ ದೇವ್ರುಗಳು ಎಲ್ಲಿಗೆ ಹೋದಾಗ ಪ್ರಸಾದ ರೂಢಿ ಆದಮೇಲೆ ನಿಜವಾಗ್ಲೂ ಪ್ರಸಾದ ಎಲ್ಲ ತಿನ್ನಬೇಕು ಅಂತ ಅನ್ನಿಸುತ್ತೆ. ನಾನು ಯಾವುದೇ ದೇವಸ್ಥಾನದಲ್ಲಿ ಕೂಡ ನಾನು ಪ್ರಸಾದ ಮಿಸ್ ಮಾಡ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿತ್ತು. ಅದಾದಮೇಲೆ ಅನ್ನ ಸಾಂಬಾರು ಬಡಿಸಿದ್ರು. ನಾವಂತೀವಿ ಮನೇಲಿ ಐಟಮ್ಗಳು ಮಾಡಬೇಕಾದ್ರೆ ಸಾಂಬಾರಿಗೆ ಇದು ಹಾಕಿದ್ರು ಚೆನ್ನಾಗಾಗಲ್ಲ, ಅದು ಹಾಕಿದ್ರು ಚೆನ್ನಾಗಾಗಲ್ಲ ಅಂತ. ಬಟ್ ಅಲ್ಲಿ ಎಲ್ಲ ಥರದ ತರಕಾರಿ ಹಾಕಿರ್ತಾರೆ ಫ್ರೆಂಡ್ಸ್. ಆ ಸಾಂಬಾರು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ. ಪ್ರಸಾದ ಎಲ್ಲ ತಿಂದ್ಕೊಂಡು ನಮ್ಮ ಚಿಟಾರಿ ಊಟ ಅಂತೂ ಮಾಡಲಿಲ್ಲ. ತಟ್ಟೆದಾರ ತೊಗೊಂಡು ಹಾಕ್ತೀನಿ ಅಂತ ಹೇಳ್ಬಿಟ್ಟು ತಗೋಗಿ ಬೋಸಿ ಒಳಗೆ ಹಾಕ್ತಾಯಿದ್ದ. ಅವನಾದಮೇಲೆ ನೆಕ್ಸ್ಟು ನಾವು ಹಾಗೆ ಹೊರಟು ಗೊಂಬೆ ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡ್ತಾ ಕೂತ್ಕೊಂಡ. ಸರಿ ಗೊಂಬೆ ತಗೊಳ್ಳಿಲ್ಲ, ಅದೇನು ಡಮರುಗ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಟಮಟೆ ಬಾರ್ಸೋದು ತಗೊಂಡು ಅಂತೂ ಇಂತೂ ಅವನಿಗೊಂಚೂರು ಏನಾದ್ರು ತಿನ್ಸೋಣ ಅಂತ ಹೇಳ್ಬಿಟ್ಟು ಹೋಟ್ಲಿಗೆ ಬಂದು. ನನಗೂ ಸಿಕ್ಕಾಪಟ್ಟೆ ತಲೆನೋಯ್ತಿತ್ತು ಅಂತೇಳಿ ಒಂದು ಸ್ಟ್ರಾಂಗಾಗಿ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಹೋಟ್ಲಿಗೆ ಬಂದು. ಇವನು ಬಾರ್ಸೋಕ್ಕೆ ಶುರು ಮಾಡ್ಕೊಂಬಿಟ್ಟ. ಕುತ್ಕೊಂಡು ಮೇಲೆ ಬಡ್ಕೊಂಡು ಖರ್ಚು ಕಾಸಾಯ್ತಾ ಇತ್ತ ಬನ್ನಿ, ಇಲ್ಲಿ ಬಂದುಬಿಡ್ರಿ. ಅಂತೂ ಇಂತೂ ಸ್ಟ್ರಾಂಗ್ ಆಗಿರೋ ಟೀ ಬಂತು. ನಾನಂತೂ ಟೀ ತಗೊಂಡೆ. ಅವಳಂತೂ ಏನೂ ಕುಡಿಯಲ್ಲ, ಟೀ ಕಾಫಿ ಏನೂ ಕುಡಿಯಲ್ಲ. ಅವನಿಗೆ ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ದು. ಅವ್ನು ಮಸಾಲೆ ದೋಸೆ ಎಲ್ಲ ತಿನ್ನಿಸ್ಬಿಟ್ಟು ನಾವು ಟೀ ಕುಡ್ಕೊಂಡು ನೆಕ್ಸ್ಟು ಗಾಡಿ ಹತ್ತು. ಅಲ್ಲಂತೂ ಸೀಟ್ ಸಿಗಲಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಗೌಡ್ಗೆರೆಲ್ಲ ಹತ್ತೋದಕ್ಕೆ ಸೀಟ್ ಸಿಗಲಿಲ್ಲ. ಮದ್ದೂರಲ್ಲಿ ಸ್ಟಾಪ್ ಮಾಡಿಕೊಂಡು ಮದ್ದೂರಿಂದ ಡೈರೆಕ್ಟು ಮೈಸೂರು ಗಾಡಿ ಹತ್ತು. ಅಲ್ಲಿ ಸೀಟ್ ಸಿಕ್ತು. ಅಂತೂ ಇಂತೂ ಸೀಟ್ ಸಿಕ್ತಲ್ಲಪ್ಪ ಅಂತೇಳಿ ನೆಮ್ಮದಿಯಾಗಿ ಸೀಟ್ ಹತ್ಕೊಂಡು ಕೂತ್ಕೊಂಡು ನೆಮ್ಮದಿ ನಿದ್ದೆ ಪದ್ದೆ ಮಾಡಿಕೊಂಡು ಅಂತೂ ಇಂತೂ ಮೈಸೂರು ತಲುಪ್ತಾ ಇದ್ದೀವಿ ಅಂತ ಖುಷಿ ಆಯಿತು. ಆ ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ನನಗಂತೂ ಹತ್ತಿರದಿಂದಲೇ ದರ್ಶನ ಮಾಡಿ
ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದಾದಮೇಲೆ ಫೈನಲಿ ಸಬರ್ ಬಸ್ ಸ್ಟ್ಯಾಂಡ್ಗೆ ತಂದು ನಿಲ್ಲಿಸ್ದ. ಅಲ್ಲಂತೂ ಒಳಗಡೆನೇ ಕರ್ಕೊಂಡು ಹೋಗಲಿಲ್ಲ, ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿಬಿಟ್ಟಿತ್ತು, ಒಳಗಡೆ ಬಸ್ ಯಾವುದು ಬಿಡ್ತಾಯಿಲ್ಲ ಅಂತ ಹೇಳಿ. ಅಲ್ಲಿಂದ ನಾವು ಆರ್ಗೇಟ್ಗೆ ನಡ್ಕೊಂಡು ನಾವು ಬಸ್ ಹತ್ಕೊಂಡು ಬಂದು ಟೆರಿಷನ್ ಕಾಲೇಜಲ್ಲಿ ನಿಂತ್ಕೊಂಡು ಅಷ್ಟು ಹಸ್ಬೆಂಡ್ ನಾನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಅವ್ನು ಬರೋ ಗಂಟ ಇವನು ಟಮಟೆ ಹಿಡ್ಕೊಂಡು ನಾನು ಜ್ಯೂಸ್ ಕುಡಿಲೇಬೇಕು ಅಂತ ಹಠ ಮಾಡ್ದೆ. ಸರಿ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡು ಜ್ಯೂಸ್ ಕೂಡ ಕೊಡಿಸಿದ್ದು. ಅಷ್ಟು ಹಸ್ಬೆಂಡ್ ಬಂದರು. ಕೇಕ್ ಮೊದಲೇ ಹೇಳಿದೆ ತಗೊಬಂದು ಮಡಗ್ಬಿಡಿ ಅಂತ ಹೇಳಿ, ಅವ್ರು ಕೇಕ್ ತಗೊಬಂದು ಕೊಟ್ಟರು. ಅಂತೂ ಇಂಥವ್ರ ಜೊತೆಯಲ್ಲಿ ಗಾಡಿ ಎತ್ಕೊಂಡು ನಮ್ಮ ಮನೆಗೆ ಬಂದು, ಎಲ್ಲೇ ಸುತ್ತಾಡಲಿ ಏನೇ ಮಾಡಲಿ ನಮ್ಮ ಮನೆಗೆ ಬಂದ ತಕ್ಷಣ ನೆಮ್ಮದಿ ಇರುತ್ತಲ್ಲ, ಯಾರೇ ಆಗಲಿ ಅವ್ರವ್ರ ಮನೆಗೆ ಹೋಗೋ ನೆಮ್ಮದಿ ಇರುತ್ತಲ್ಲ, ಅದೊಂಥರ ಹೇಳೋಕ್ಕೆ ಆಗಲ್ಲ. ಎಲ್ಲೇ ಸುತ್ತಾಡಿ ಎಲ್ಲೇ ನಾವು ಹೋಗಿದ್ದು ಬಂದರೂ ನಮ್ಮ ಮನೆಗೆ ಬಂದಾಗ ಆ ನೆಮ್ಮದಿ ಸಿಗುತ್ತಲ್ಲ, ಅದೊಂದು ಒಂಥರ ವೈಬೇ ಬೇರೆ. ಬಂದ ತಕ್ಷಣ ಅಚ್ಚುಕಟ್ಟಾಗಿ ಕೂತ್ಕೊಂಡ್ಬಿಟ್ಟು ಫ್ಯಾನ್ ಹಾಕ್ಕೊಂಬಿಡೋಣ ಅಂತ ಅಂದ್ಕೊಂಡು ಇವ್ನು ಚಪ್ಪಲಿ ಬಿಡೋದೇ ಒಂದು ಗಂಟೆ ಮಾಡ್ದೆ. ಸರಿ ಅಂತ ಹೇಳಿ ಮನೆ ಒಳಗಡೆ ಬಂದ ತಕ್ಷಣ ಒಂಥರ ನೆಮ್ಮದಿ ಆಯಿತು. ಅಷ್ಟರಲ್ಲಿ ಫ್ರೆಂಡಿಗೆ ಫೋನ್ ಮಾಡ್ದು, ಅವಳು ಕೂಡ ಬರ್ತೀನಿ ಕೇಕ್ ಕಟ್ ಮಾಡ್ಸೋಕ್ಕಂತ ಹೇಳಿದ್ದು. ಅವಳು ಕೂಡ ಬರಬೇಕಾಗಿತ್ತು, ಅವಳದು ಮನೇಲಿ ಒಂದು ಪ್ರೋಗ್ರಾಮ್ ಇದೆ, ಮದುವೆ ಪ್ರೋಗ್ರಾಮ್ ಅಂತ ಹೇಳಿ ನಾನು ಬರೋಕ್ಕಾಗಲ್ಲ ಅಂತ ಹೇಳಿದ್ದು. ಇಲ್ಲ ಅವಳು ತುಂಬ ಸತಿ ಗೌಡ್ಗೆರೆಗೆ ಹೋಗಿದ್ರು, ಅವ್ರ ಫ್ರೆಂಡು ಅವ್ರ ಫ್ಯಾಮಿಲಿ ಎಲ್ಲ. ಅದಕ್ಕೆ ಅವಳಿಗೆ ಗೊತ್ತಿರುತ್ತೆ ಅಡ್ರೆಸ್ಸು ಅಂತ ಅಂದ್ಕೊಂಬಿಟ್ಟು ಅವಳನ್ನು ಹೇಳಿದ್ದು. ಅದೇ ಹೇಳಿದ್ನಲ್ಲ, ಅವಳು ಮನೇಲಿ ಪ್ರೋಗ್ರಾಮ್ ನಡೀತಾ ಇತ್ತು ಅಂತ ಹೇಳಿ ಬರೋಕ್ಕಾಗಲ್ಲ ಅಂತ ಹೇಳಿದ್ಲು. ಕೇಕ್ ಕಟ್ ಮಾಡಿಸೋ ಸಮಯದಲ್ಲಿ ಬರ್ತೀನಿ ಅಂತ ಹೇಳಿದ್ಲು. ಸರಿ ಅವಳು ಬರಲಿ ಅಂತ ವೆಯ್ಟ್ ಮಾಡ್ತಿದ್ದು. ಅವಳು ಬರೋಣ ಟೀ ಕಾಫಿ ಕುಡ್ಕೊಂಬಿಡೋಣ ಅಂತೇಳಿ ಟೀ ಕಾಫಿ ಎಲ್ಲ ಕುಡಿದು ಅಷ್ಟರಲ್ಲಿ ಅವಳು ಕೂಡ ಬಂದಳು. ಬಂದ ತಕ್ಷಣ ಏನೋ ಹೇಳ್ತಾ ಇದ್ಲು, ಮನೆ ಅಡ್ರೆಸ್ ಮರ್ತೋಗ್ಬಿಟ್ಟಿತ್ತು, ಅಲ್ಲಿ ಇಲ್ಲಿ ಹೊಟ್ಟೋಗ್ಬಿಟ್ಟಿದ್ದೆ ಅಂತ ಹೇಳಿ. ಅವಳದು ಯಾವಾಗಲೂ ಇದ್ದದ್ದೇ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ಒಂದು ಕೇಕ್ ತರಿಸ್ಬಿಟ್ಟು ಸಿಂಪಲ್ಲಾಗಿ ಒಂದು ಡೆಕೋರೇಷನ್ ಮಾಡಿಸ್ತು. 100 ವರ್ಷ ಚೆನ್ನಾಗಿ ಬಾಳಿ ಬದುಕಲಿ ನನ್ನ ಫ್ರೆಂಡು ಅಂತ ಹೇಳಿ ಕೇಕ್ ಅಂತೂ ಇಂತೂ ಫೈನಲಿ ಕೇಕ್ ಕಟ್ ಮಾಡಿಸ್ತು. ಕೇಕ್ ಎಲ್ಲ ಕಟ್ ಮಾಡಿದ್ಮೇಲೆ ಅವ್ಳು ಮನೆಗೆ ಹೋಗ್ತಾಳೆ. ಇನ್ನೇನು ಆ ದಿನ ಆ ಎಂಜಾಯ್ಮೆಂಟ್ ಇರುತ್ತಲ್ಲ, ಅದೊಂಥರ ಖುಷಿ ಇರುತ್ತೆ. ಆ ದಿನ ಎಲ್ಲ ಎಂಜಾಯ್ಮೆಂಟ್ ಮಾಡಿರ್ತೀವಿ. ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಒಂಥರ ಫೀಲಿಂಗು, ಹೊಟ್ಟೋಗ್ಬಿಡ್ತಾಳಲ್ಲ ಅಂತ ಹೇಳಿ. ನನಗಂತೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಂಜಾಯ್ಮೆಂಟ್ ಮಾಡ್ದು ಒಂಥರ ಏನೋ ಒಂಥರ ಫ್ರೆಂಡ್ ಬರ್ತಡೇ ಎಲ್ಲರೂ ಅಷ್ಟೇ ಖುಷಿಯಿಂದ ಇದ್ದರೆ ಅದೊಂಥರ ಚಂದ, ಒಂಥರ ಅದೇ ಬೇರೆ. ಒಂಥರ ಅದು ಫ್ರೆಂಡ್ಸು ಜೊತೆಲಿದ್ದಾಗ ಇರೋ ಖುಷಿ ಇನ್ನೆಲ್ಲೂ ಸಿಗಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಅಷ್ಟು ಖುಷಿಪಟ್ಟು ಈ ದಿನ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಹ್ಯಾಪಿ ಬರ್ಡೇ ಟು ಯು ಲಾವಣ್ಯ, ಹ್ಯಾಪಿ ಬರ್ಡೇ ಟು ಯು. 100 ವರ್ಷ ಚೆನ್ನಾಗಿ ಬಾಡಿ ಬದುಕವಾಯ್ತು. ಪಪ್ಪ ಗುಂಡು ಮಮ್ಮಿಗೆ ಹ್ಯಾಪಿ ಬರ್ಡೇ ಹೇಳದ. ಫಸ್ಟು ನೀವೇ ಕಟ್ ಮಾಡಿ ತಿನ್ನಿಸಿ ನಿಮ್ಮ ಮಮ್ಮಿಗೆ. ಗುಂಡು ರಾಯ್ರೆ ನೀವೇ ತಿನ್ನಿಸಿ. ನಾನು ಹೇಳು ಅಂತ ಹೇಳೋದಲ್ಲ, ಅದಕ್ಕೆ ಹ್ಯಾಪಿ ಬರ್ಡೇ ಟು ಹೇಳು ಮಮ್ಮಿಗೆ ಬಾರ್ಸ್ಕೊಂಡು. ಇದು ಅದು ಇದು ಕಡಿಪಿಡಿದಲ್ಲ, ಹಸಿದ್ದಿದ್ದು ಹಾಕಿದ್ನಲ್ಲ ಅದು. ಅಂತೂ ಇಂತೂ ಬರ್ತಡೇ ಎಲ್ಲ ಮುಗಿಸ್ತು. ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಅವಳ ಬರ್ತಡೇ ಖುಷಿ, ಅವಳ ಖುಷಿ ಯಾವಾಗಲೂ ಹೀಗೆ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ನನಗಂತೂ ಈ ದಿನ ತುಂಬ ಎಂಜಾಯ್ಮೆಂಟ್ ಮಾಡಿದೆ, ತುಂಬ ಖುಷಿ ಆಯಿತು ಅಂತ ಹೇಳ್ತಾ, ಹಾಗೆ ನಾವು ನನ್ನ ಫ್ರೆಂಡು ಎಲ್ಲ ಸೇರಿ ಕೇಕ್ ತಿನ್ನಿಸ್ತು. ಪ್ರತಿ ವರ್ಷವೂ ಬರುತ್ತೆ ಹುಡ್ತಬ್ಬ, ಆದರೆ ಒಂದು ನೆನಪು ಅನ್ನೋದು ಇರುತ್ತಲ್ಲ, ಆ ವರ್ಷ ಆಗಿದ್ದ ನೆನಪು, ಆ ವರ್ಷ ಆ ದಿನ ಆಗಿದ್ದ ನೆನಪು ಅಂತ ನಾವು ಸಾವಿರಾರು ನೆನಪುಗಳನ್ನ ಇಟ್ಕೋತೀವಿ. ಪ್ರತಿ ವರ್ಷವೂ ಬಂದರೂ ಆ ದಿನ ಮೋಸ್ಟ್ ಇಂಪಾರ್ಟೆಂಟು. ಈ ವರ್ಷ ನಾನು ಈ ಬರ್ತಡೇ ಮಾಡಿಕೊಂಡೆ, ಈ ವರ್ಷ ಈ ರೀತಿ ಇತ್ತು ಬರ್ತಡೇ ಅಂತ ನೆನ್ಪು ಮಾಡ್ಕೊಳ್ಳೋದಿರುತ್ತಲ್ಲ, ಅದನ್ನು ಮರೆಯೋಕ್ಕೆ ಆಗಲ್ಲ. ಪ್ರತಿ ವರ್ಷ ಬರ್ತಡೇ ಮಾಡಿದ್ರೆ ಅದು ಒಂದು ವರ್ಷದಲ್ಲಿ ಬರ್ತಡೇನ ನಮ್ಮ ಜೀವನದಲ್ಲಿ ಮರೆಯೋಕ್ಕಾಗಲ್ಲ ಅಂತ ಬರ್ತಡೇ ಸೆಲೆಬ್ರೇಷನ್ ಮಾಡಿರ್ತೀವಿ. ಆ ನೆನಪುಗಳ ಜೊತೆಗೆ ಆ ಖುಷಿಗಳ ಜೊತೆಗೆ ಆ ಬರ್ತಡೇನ ನೆನೆಸ್ಕೊಂಡು ಆ ಬರ್ತಡೇ ಖುಷಿ ಯಾವಾಗಲೂ ಇರಲಿ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪಾ ಶ್ರೀಕರಣ್ ಅಕೌಂಟ್ನ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಸವಾರಿ ಲೈಫ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್.